ಹಳ್ಳಿ ಜನ ಒಳ್ಳೆ ಜನ, ತಳುಕು ಬಳುಕು ತಿಳಿಯದಂಥ ಮುಗ್ಧರು. ಹಳ್ಳೀಲಿ ಯಾಕೆ ಜನ ಆರೋಗ್ಯವಾಗಿರ್ತಾರೆ ಅಂತಂದರೆ ದುಡ್ಡು ಬತ್ತ ದೇಹನೂ ಚೆನ್ನಾಗಿರುತ್ತೆ. ಹಂಗೆ ಅಕ್ಕಪಕ್ಕದವ್ರ ಸುದ್ದಿ, ಊರಿನ ಸುದ್ದಿ, ಧಾರಾವಾಹಿ ಸುದ್ದಿ ಪ್ರತಿಯೊಂದು ಎಲ್ಲ ಮಾತಾಡ್ಕೊಂಡು ಅವರು ಮನಸ್ಸನ್ನು ಹಗುರವಾಗಿಟ್ಕೋತಾರೆ. ಹಂಗಾಗಿ ಆರೋಗ್ಯವಾಗಿರ್ತಾರೆ. ಅದೇ ಸುಖವಾಗಿರ್ಬೇಕು ಅಂತನ್ನೋರು ಸಿಕ್ಕದ್ದೆಲ್ಲ ತಿಂದು ಸಣ್ಣ ವಯಸ್ಸಿಗೆ ಶುಗರ್ ಬರ್ಸ್ಕೊ ಕೂತವ್ರೆ. ನಾನು ತಿಳಿದ ಮಟ್ಟಿಗೆ ನಿಜವಾದ ಆರೋಗ್ಯದ ಗುಟ್ಟೇನಪ್ಪ ಅಂತಂದರೆ ದುಡಿದ್ರೆ ದೇಹ ಚೆನ್ನಾಗಿರುತ್ತೆ, ನಮ್ಮವ್ರು ಅನ್ನೋರ ಜೊತೆ 4 ಮಾತಾಡಿದ್ರೆ ಮನಸ್ಸು ಚೆನ್ನಾಗಿರುತ್ತೆ. ಇದೇ ನಿಜವಾದ ಆರೋಗ್ಯದ ಗುಟ್ಟು. ತೊಂಡೆ ನೆಟ್ಟಿದ್ನಲ್ಲ, ತೊಂಡೆಕಾಯಿ ಬಂದಿತ್ತು, ಹಂಗಾಗಿ ಆಳುಗಳಿದ್ದು ಕಮ್ಮಿ ಆಳು ಬರ್ತಿದ್ರು. ಇವತ್ತು ಯಾಕೋ ಕಣಿ ಎಲ್ಲ ಸೇರ್ಕೊಂಡು ಹೊಲ ತುಂಬ ಆಳೆ ಆಗ್ಬಿಟ್ಟವ್ರೆ. ಒಂದು 10 ಆಳೆಲ್ಲ ಬಂದಿದ್ದರು. ಕೋದ್ಬಿಟ್ಟು ನೆಮ್ಮದಿಯಾಗಿ 11:45 12 ಗಂಟೆ ಅಷ್ಟರಲ್ಲಿ ಮನೆಗೆ ಹೊಟ್ಟೋದ್ರು ಎಲ್ಲ. ಚಾಮನಳ್ಳಿಯಮ್ಮ, ಆ ಗಳಿ ನೆಡಲೆಲ್ಲ ಇದಿರ್ತವೆ ಕಾಯಿಗಳು, ಹುಷಾರ ಕುಯ್ಕರಿ. ಸಾಕಮ್ಮ ನೀನುವೆ, ಗಳಿ ನೆಡಲಿ ಕಾಯಿ ಇರ್ತವೆ, ಹುಷಾರಾಗಿ ಕುಯ್ಕೋ. ಬಿಟ್ಬಿಟ್ಟೆ ರೇಟ್ ಅದೇ. ಈ ಬಡ್ಡಿ ಮಗನ ಊಜಿಗಳು ತೊಂಡೇನೂ ಬಿಡೋಲ್ಲ. ಏನು ಸಾಕಮ್ಮ, ಆಮೇಲೆ ಮಾತನ್ಲಿಗ್ದ ಮಾತನ್ ಕೂದ್ರು ಅಂತಾರಲ್ಲ, ಹಂಗೆ ಬಿಟ್ಕೊಬಿಟ್ಟದೆ ಕಾಯಿ. ಅದು ಬರ ಮಾತಾಡ್ಕೊಂಡು ಆಮೇಲೆ ಏನಿಲ್ಲ, ಕೂಲಿ ಕಟ್ ಮಾಡ್ತೀನಿ. ಆಮೇಲೆ ಅಷ್ಟಿಯಾ? ಓ, ಅಲ್ಲಿಗೆ ಬಂದೆ ಈಗ. ದಿನಾಗೆ ಇದೆ, ಇವತ್ತಿನ ಮಾತ್ರ ಬಾ, ಇವತ್ತಿನ ದುಡ್ಡು ಮಾತ್ರ. ಏನು 100 ರೂಪಾಯಿಗೆ ಏನು ಬಂದಮ್ಮ ಇವತ್ತು? ಏನು ಬಂದು 100 ರೂಪಾಯಿಗೆ? ಹ್ಞೂ, ಅದು ಮುಯಿಗೆ ಲೆಕ್ಕ ಹಾಕೊಂಡು ಮನಸಾಸ್ರದ ಊಟ, ಮದುವೆ ಊಟ, ನೆರ್ವಿ ಊಟ, ಈಗೆಲ್ಲ ಕರಿನಾ 500 ರೂಪಾಯಿ ಬಿದ್ದೈತಲ್ಲ. ಹಿಂಗದ ನಿನ್ನ ಕಥೆ ಏನು? ಸರಿ. ಜೀವನದಲ್ಲಿ ಎಂಥ ಕೆಲಸ ಮಾಡ್ತಿದ್ವಿ ಅನ್ನೋದಕ್ಕಿಂತ ಮುಖ್ಯವಾಗಿ ಆರೋಗ್ಯಯುತವಾಗಿ, ಗೌರವಯುತವಾಗಿ, ನೆಮ್ಮದಿಯಾಗಿ ಜೀವನದಲ್ಲಿ ಬದುಕೋದಕ್ಕೆ ಒಳ್ಳೆಯ ಕೆಲಸ ಮಾಡ್ತಿದ್ವಿ ಅನ್ನೋದೇ ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ತಾ, ಆರೋಗ್ಯವೇ ಭಾಗ್ಯ ಅಂತ ಮತ್ತೊಮ್ಮೆ ಹೇಳ್ತಾ, ಪ್ರೇಮ್ ಕುಮಾರ್ ನೇರಳೆಕೆರೆ, ಮಂಡ್ಯ. ಎಲ್ರಿಗೂ ನಮಸ್ಕಾರ.